ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ಮೇಲೆ ನಗರದಲ್ಲಿ ಎಲ್ಲವೂ ದುಬಾರಿ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಮೇಲೆ ಎಲ್ಲವೂ ಕಾಸ್ಟ್ಲಿ ಆಗ್ತಾ ಇದೆ. ಖಾಸಗಿ ಬಸ್ಗಳ ದರ ಏರಿಕೆ ಆಗಿದ್ದಾಯಿತು. ಇದೀಗ ಖಾಸಗಿ ಶಾಲಾ ವಾಹನಗಳು ಕೂಡ ದರಗಳನ್ನು ಏರಿಸ್ತಾ ಇದ್ದೇವೆ. ಇದರ ನಡುವೆ ಓಲಾ, ಊಬರ್ ಹಾಗೆ ಟ್ಯಾಕ್ಸಿ ಕ್ಯಾಬ್ಗಳ ಸರದಿ ಬಂದಿರುವಂಥದ್ದು. ಸಿಲಿಕಾನ್ ಸಿಟಿ ಜನರಿಗೆ ಇನ್ಮೇಲೆ ಕ್ಯಾಬ್ ಚಾಲಕರು ಕೂಡ ಶಾಕ್ ಕೊಡ್ತಾರೆ. ಅದಕ್ಕೆ ಈಗಾಗಲೇ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅಗ್ರಿಗೇಟರ್ ಮತ್ತು ಸಾರಿಗೆ ಇಲಾಖೆಯ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರು. ಮಿನಿಮಮ್ ದರ ಹಾಗೆ ಕಿಲೋಮೀಟರ್ ದರಗಳನ್ನು ಏರಿಕೆ ಮಾಡಿ ಅಂಥೇಳಿ ಪಟ್ಟನ್ನು ಹಿಡಿದಿದ್ದು, ಇದರ ಬಗ್ಗೆ ಈಗ ಒತ್ತಡವನ್ನು ಹೇರೋದಕ್ಕೆ ಮುಂದಾಗಿದ್ದಾರೆ. ಅಗ್ರಿಗೇಟರ್ಗಳ ಗೇಮ್ನಿಂದಾಗಿ ಸರ್ಕಾರ ನಿಗದಿ ಮಾಡಿರುವ ದರವೂ ಕೂಡ ನಮಗೆ ಸಿಗ್ತಾ ಇಲ್ಲ ಅಂಥೇಳಿ ಚಾಲಕರು ಹೇಳ್ತಾ ಇದ್ದಾರೆ. ನಾವು ಪರದಾಡ್ತಾ ಇದ್ದೀವಿ, ನಮಗೂ ಕೂಡ ನ್ಯಾಯ ಬೇಕು, ಅದಕ್ಕೋಸ್ಕರ ನ್ಯಾಯಯುತ ದರವನ್ನು ಕೊಡಬೇಕು ಅಂಥೇಳಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ RTO ನಿಗದಿಪಡಿಸಿರುವ ದರಗಳು ಏನಿದ್ದಾವೆ ಆ ರೀತಿ ನಮಗೆ ಸಿಗ್ತಾ ಇಲ್ಲ ಅಂಥೇಳಿ. ಮೊದಲ 4 ಕಿಲೋಮೀಟರ್ಗೆ ಕನಿಷ್ಠ ದರ 100 ರೂಪಾಯಿ ಇದೆ. ಅದಾದಮೇಲೆ ಪ್ರತಿ ಕಿಲೋಮೀಟರ್ಗೆ ನಾನ್ AC ಟ್ಯಾಕ್ಸಿ ಆದರೆ 24ರಿಂದ 26 ರೂಪಾಯಿ ಇದೆ. ಇನ್ನು ಪ್ರತಿ ಕಿಲೋಮೀಟರ್ಗೆ AC ಕ್ಯಾಬ್ಗೆ 28ರಿಂದ 32 ರೂಪಾಯಿ ಇದೆ. ಹಾಗೆ ರಾತ್ರಿ ವೇಳೆ ಶುಲ್ಕ ಇದ್ದರೆ ಹೆಚ್ಚುವರಿ ದರ ಕೂಡ ಇರುತ್ತೆ. 10ರಿಂದ 5 ಗಂಟೆಯ ಸಂದರ್ಭದಲ್ಲಿ ರಾತ್ರಿ ಶುಲ್ಕ ಇದು. 10ರಿಂದ 5 ಗಂಟೆಗೆ ಟೋಲ್ ಪಾರ್ಕಿಂಗ್ ಕೂಡ ಪ್ರತ್ಯೇಕನೇ. ಅಂದಮೇಲೆ ವೇಟಿಂಗ್ ಚಾರ್ಜಸ್ ಕೂಡ ಸಪ್ರೇಟ್ ಆಗಿರುತ್ತೆ. ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಇದೀಗ ಟ್ಯಾಕ್ಸಿ ಕ್ಯಾಬ್ ಚಾಲಕರು, ಓಲಾ ಊಬರ್ ಚಾಲಕರು ಕೂಡ ದರ ಹೆಚ್ಚಳಕ್ಕೆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು, ಒತ್ತಾಯ ಮಾಡೋದಕ್ಕೆ, ಒತ್ತಡವನ್ನು ಹೇರೋದಕ್ಕೆ ಮುಂದಾಗಿರುವಂಥದ್ದು. ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹೊರೆಯಾಗ್ಬೋದು ಗ್ರಾಹಕರಿಗೆ ಇದು ಅಂತ? ನವೀನ್, ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿರೋದಂಥ ಪರಿಣಾಮವಾಗಿ ಈಗಾಗಲೇ ಎಲ್ಲ ರೀತಿಯ ಸಾರಿಗೆ ಮೇಲೆ ಒಂದು ಎಫೆಕ್ಟ್ ಆಗಿದೆ. ಈಗಾಗಲೇ ಖಾಸಗಿ ಸಾರಿಗೆಯವರು ಅಂದರೆ ಖಾಸಗಿ ಬಸ್ಗಳವರು 20% ನಾವು ಬೆಲೆ ಏರಿಕೆಯನ್ನು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಖಾಸಗಿ ಶಾಲಾ ವಾಹನಗಳು 10% ಏರಿಕೆ ಮಾಡ್ತೀವಿ ಅಂತೇಳಿ ಒಂದು ಮೆಸೇಜನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ನಾವು ಟ್ಯಾಕ್ಸಿ ಮತ್ತು ಕ್ಯಾಬ್ಗಳ ಒಂದು ಬೆಲೆ ಏರಿಕೆ ಕೂಡ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಅಂದರೆ ಈಗಾಗಲೇ ಸರ್ಕಾರ ನಿಗದಿಪಡಿಸಿರುವಂತಹ ಒಂದು ದರ ಇದೆ. ಅಂದರೆ ಮಿನಿಮಮ್ 4 ಕಿಲೋಮೀಟರ್ಗೆ 100 ರೂಪಾಯಿಂದ 120 ರೂಪಾಯಿವರೆಗೂ ಟ್ಯಾಕ್ಸಿ ಮತ್ತು ಕ್ಯಾಬ್ಗಳಲ್ಲಿ ರೇಟ್ ಫಿಕ್ಸ್ ಆಗಿದೆ. ಅದಾನಂತರ ಕಿಲೋಮೀಟರ್ಗೆ 24 ರೂಪಾಯಿಂದ 28 ರೂಪಾಯಿವರೆಗೂ ಕೂಡ ರೇಟ್ ಫಿಕ್ಸ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಅಗ್ರಿಗೇಟರ್ಗಳ ಒಂದು ಮಧ್ಯವರ್ತಿ ಒಂದು ರೂಲ್ಸ್ ಏನಿದೆ, ಆ ರೂಲ್ಸ್ನಿಂದ ಸರ್ಕಾರ ನಿಗದಿಪಡಿಸಿರುವಂತಹ ಒಂದು ದರ ಟ್ಯಾಕ್ಸಿ ಚಾಲಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಸಿಗ್ತಾ ಇಲ್ಲ. ಅಂದರೆ 1 ಕಿಲೋಮೀಟರ್ಗೆ 24 ರೂಪಾಯಿಂದ 28 ರೂಪಾಯಿವರೆಗೂ ಇದ್ರೂ ಕೂಡ ಅಗ್ರಿಗೇಟರ್ಗಳು ಅದರ ಕಮಿಷನನ್ನು ಪಡೆದುಕೊಂಡು ಚಾಲಕರಿಗೆ ಕೇವಲ 16 ರೂಪಾಯಿ ಅಥವಾ 15 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಚಾಲಕರಿಗೆ ಅಗ್ರಿಗೇಟರ್ಗಳಿಗಿಂದ ವಂಚನೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ ಚಾಲಕರು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಒಳಗಾಗ್ತಿರುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಾವು ಕೂಡ ಒಂದು 5 ರೂಪಾಯಿಂದ 6 ರೂಪಾಯಿ ಜಾಸ್ತಿ ಮಾಡ್ತೀವಿ. ಅಂದರೆ ಸರ್ಕಾರ ನಿಗದಿಪಡಿಸಿರುವಂಥ ಬೆಲೆಗಿಂತ 5 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ ನಾವು ಜಾಸ್ತಿ ಮಾಡ್ತೀವಿ. ಆ ಬೆಲೆಯನ್ನು ನಮಗೆ ಕೊಡಿ ಅಂತೇಳಿ ಈಗ ಅಗ್ರಿಗೇಟರ್ಗಳ ಮೇಲೆ ಒತ್ತಡವನ್ನು ಏರ್ತಾ ಇದ್ದಾರೆ. ಜೊತೆಗೆ ಸಾರಿಗೆ ಇಲಾಖೆ ಮೇಲೆ ಕೂಡ ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 1 ಸಿಟಿ 1 ರೇಟ್, ಅಂದರೆ ಒಂದು ನಗರ ಒಂದು ದರವನ್ನು ನಿಗದಿಪಡಿಸಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇರುವಂಥದ್ದು. ಜೊತೆಗೆ ಅಗ್ರಿಗೇಟರ್ ಮೇಲೆ ಸರ್ಕಾರ ನಿಗದಿಪಡಿಸಿರುವಂತಹ ದರವನ್ನು ಕೊಡಿ. ಜೊತೆಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು 5 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ 1 ಕಿಲೋಮೀಟರ್ ಮೇಲೆ ನಾವು ದರವನ್ನು ಏರಿಕೆ ಮಾಡ್ತೀವಿ ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಅಗ್ರಿಗೇಟರ್ಗಳಿಗೆ ಜೊತೆಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಮನವಿ ಕೊಡೋದಕ್ಕೂ ಕೂಡ ಈಗ ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರ ಒಂದು ಸಂಘಟನೆಗಳು ಕೂಡ ಈಗ ನಿರ್ಧಾರ ಮಾಡಿರುವಂಥದ್ದು. ಹಾಗಾಗಿ ಜನಸಾಮಾನ್ಯರಿಗೆ ಖಾಸಗಿ ಬಸ್ಗಳಲ್ಲಿ ಓಡಾಡಿದ್ರು ಕೂಡ ಹೊರೆ ಆಗ್ತಾ ಇದೆ, ಮೆಟ್ರೋದಲ್ಲಿ ಓಡಾಡಿದ್ರು ಕೂಡ ಹೊರೆ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಕ್ಯಾಬ್ ಮತ್ತು ಟ್ಯಾಕ್ಸಿಗಳ ಒಂದು ರೇಟನ್ನು ಜಾಸ್ತಿ ಮಾಡೋದಕ್ಕೆ ಹೊರಟಿರುವಂತಹ ಪರಿಣಾಮವಾಗಿ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಇದರ ಒಂದು ಹೊರೆ ಕೂಡ ಬೀಳಲಿದೆ. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.